ಇವತ್ತು ಬೆಳಗ್ಗೆಯೇ ಮತ್ತೆ ಇಸ್ರೇಲ್ ಮೇಲೆ ಇರಾನ್ ದಾಳಿ. ಆಲ್ ಅವೀವ್ ಸೇರಿದಂತೆ ಹಲವೆಡೆ ಮೊಳಗಿದ ರೆಡ್ ಅಲರ್ಟ್ ಸೈರನ್. ಇರಾನ್ನ ಮಿಸೈಲ್ನಿಂದ ಯಾವುದೇ ಹಾನಿಯಾಗಿಲ್ಲ, ನಮ್ಮ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ ಅಂದ ಇಸ್ರೇಲ್. ಐದು ದಿನಗಳಿಂದ ನಡೀತಾ ಇರುವಂತಹ ಯುದ್ಧದಲ್ಲಿ 1000ಕ್ಕೂ ಹೆಚ್ಚು ಸಾವು. ಇರಾನ್ನಲ್ಲೇ ಈವರೆಗೂ 1045 ಜನ ಕೊನೆಯುಸಿರು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ನಲುಗುತ್ತಿರುವ ಇರಾನ್, ಆದರೂ ಯುದ್ಧ ನಿಲ್ಲೋ ಲಕ್ಷಣಗಳು ಮಾತ್ರ ಶೂನ್ಯ. ಡ್ರೈ ಫ್ರೂಟ್ಸ್, ಅಡುಗೆ ಎಣ್ಣೆಗೂ ತಟ್ಟಿದ ವಾರ್ ಎಫೆಕ್ಟ್. ಒಂದು ವಾರದ ಅಂತರದಲ್ಲಿ ಎಲ್ಲಾ ಬ್ರ್ಯಾಂಡ್ಗಳ ಮೇಲೆ 1 ಲೀಟರ್ ಎಣ್ಣೆ ಬೆಲೆ 4 ರಿಂದ 5 ರೂಪಾಯಿ ಹೆಚ್ಚಳ. ಮುಂದಿನ ದಿನಗಳಲ್ಲಿ 10 ರಿಂದ 15 ರೂಪಾಯಿ ಏರಿಕೆಯಾಗುವ ಆತಂಕ. ಬಿಹಾರದಲ್ಲಿ ಬಿಜೆಪಿಯ ಸಿಎಂ ಅಧಿಕಾರ ಸ್ವೀಕಾರ ಮಾಡ್ತಾರಾ? ಹಾಲಿ ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭೆ ಪ್ರವೇಶಕ್ಕೆ ಸಿದ್ಧತೆ. ಇವತ್ತೇ ನಾಮಪತ್ರ ಸಲ್ಲಿಕೆ ಎಂಬ ಚರ್ಚೆ. ಸಿಎಂ ಸ್ಥಾನ ಬಿಟ್ಟುಕೊಟ್ರೆ ಪುತ್ರ ನಿಶಾಂತ್ ಕುಮಾರ್ ಡಿಸಿಎಂ ಪಟ್ಟ ಸಿಗೋ ಸಾಧ್ಯತೆ. ಭ್ರಷ್ಟ ಅಧಿಕಾರಿಗಳಿಗೆ ಬೆಳಗ್ಗೆ ಲೋಕಾಯುಕ್ತ ಶಾಕ್. ರಾಜ್ಯದ ಹಲವೆಡೆಗಳಲ್ಲಿ ನಡೆದಿರುವ ದಾಳಿ. ಹಾಸನ ಪಾಲಿಕೆ ಎಡಬ್ಲ್ಯೂ ಸತ್ಯನಾರಾಯಣ ನಿವಾಸದ ಮೇಲೂ ರೇಡ್. ಬಾಗಿಲು ತೆರೆದಿಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.